ನಮಸ್ತೆ ಫ್ರೆಂಡ್ಸ್, ಸ್ಪರ್ಧಾ ಕ್ರಾಂತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬೇಕಾದಂತಹ ಅತಿ ಮುಖ್ಯ ಪ್ರಶ್ನೋತ್ತರಗಳನ್ನು ವಿವರಣೆ ಸಮೇತ ವೀಕ್ಷಿಸೋಣ. 1ನೇ ಪ್ರಶ್ನೆ, ರಾಷ್ಟ್ರಪತಿಗಳು ದೇಶವನ್ನು ಉದ್ದೇಶಿಸಿ ಯಾವ ದಿನ ಭಾಷಣ ಮಾಡುತ್ತಾರೆ? ಸರಿಯಾದ ಉತ್ತರ ಎಲ್ಲರೂ ಹೇಳ್ತೀರಿ ಯಾವುದು ಅಂತ, ಗಣರಾಜ್ಯೋತ್ಸವದ ದಿನ ಅಂತ. ಬಟ್ ಅದು ತಪ್ಪು. ಏಕೆಂದರೆ ರಾಷ್ಟ್ರಪತಿಗಳು ದೇಶವನ್ನು ಉದ್ದೇಶಿಸಿ ಗಣರಾಜ್ಯೋತ್ಸವದ ಇಂದಿನ ದಿನ ಭಾಷಣ ಮಾಡುತ್ತಾರೆ. ನೋಡಿ ಸ್ನೇಹಿತರೆ, ಗಣರಾಜ್ಯೋತ್ಸವದ ಪ್ರಯುಕ್ತ ಅದರ ಮುನ್ನ ದಿನ ದೇಶದ ಮೊದಲ ಪ್ರಜೆಯಾದ ರಾಷ್ಟ್ರಪತಿಗಳು ಭಾಷಣ ಮಾಡುತ್ತಾರೆ. ಅಂದರೆ 2025 ಜನವರಿ 25ರಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡಿದರು. 2ನೇ ಪ್ರಶ್ನೆ, 2025 ಎಸ್.ಎಲ್. ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿಯನ್ನು ಯಾರಿಗೆ ಪ್ರದಾನ ಮಾಡಲಾಗಿದೆ? ಉಮಾ ಕುಲಕರ್ಣಿ ಅವರಿಗೆ ಎಸ್.ಎಲ್. ಭೈರಪ್ಪ ಸಾಹಿತ್ಯ ಪ್ರತಿಷ್ಠಾನ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಇನ್ನು ಎನ್.ವಿ. ಅಂಜಾರಿಯಾ, ಶಾಲಿನಿ ರಜನೀಶ್, ಬಿ.ಎಸ್. ಪಾಟೀಲ್ ಇವರೆಲ್ಲ ಯಾರು? ನೋಡಿ, ಎನ್.ವಿ. ಅಂಜಾರಿಯಾ ಇವರು ಹೈಕೋರ್ಟಿನ 34ನೇ ಮುಖ್ಯ ನ್ಯಾಯಾಧೀಶರು. ಶಾಲಿನಿ ರಜನೀಶ್ ಇವರು 41ನೇ ರಾಜ್ಯ ಮುಖ್ಯ ಕಾರ್ಯದರ್ಶಿಗಳು. ಬಿ.ಎಸ್. ಪಾಟೀಲ್ ಇವರು ರಾಜ್ಯದ ಲೋಕಾಯುಕ್ತರು ಅಟ್ ಪ್ರೆಸೆಂಟ್. 3ನೇ ಪ್ರಶ್ನೆ, 24 ಗಂಟೆಗಳ ಕಾಲ ಸಹಾಯ ಮತ್ತು ತುರ್ತು ಪ್ರತಿಕ್ರಿಯೆಯನ್ನು ಹಿಂಸಾಚಾರದಿಂದ ಸಂತ್ರಸ್ತರಾದ ಮಹಿಳೆಯರಿಗೆ ಸಹಾಯ ಮಾಡಲು ಭಾರತ ಸರ್ಕಾರವು ಮಹಿಳೆಯರ ಸಹಾಯವಾಣಿ ಡ್ಯಾಶ್ ಅನ್ನು ಪ್ರಾರಂಭಿಸಿದೆ. ನೋಡಿ, ಹಿಂಸಾಚಾರದಿಂದ ಸಂತ್ರಸ್ತರಾಗಿರುವಂತಹ ಮಹಿಳೆಯರಿಗೆ ಸಹಾಯ ಮಾಡಲು 24x7 ತುರ್ತು ಪ್ರತಿಕ್ರಿಯೆಯನ್ನು ನೀಡಲು ಭಾರತ ಸರ್ಕಾರವು ಮಹಿಳೆಯರ ಸಹಾಯವಾಣಿ 181 ಅನ್ನು ಪ್ರಾರಂಭಿಸಿದೆ. 4ನೇ ಪ್ರಶ್ನೆ, ಭಾರತದ ಅತಿದೊಡ್ಡ ಹಸಿರು ಜಲಜನಕ ಉತ್ಪಾದನೆ ಮಾಡುವ ಕೇಂದ್ರವನ್ನು ಸ್ಥಾಪಿಸಿದ ರಾಜ್ಯ ಯಾವುದು? ಅತಿದೊಡ್ಡ ಹಸಿರು ಜಲಜನಕ ಉತ್ಪಾದನೆ ಮಾಡುವ ಕೇಂದ್ರವನ್ನು ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂನಲ್ಲಿ ಸ್ಥಾಪಿಸಲಾಗಿದೆ. 5ನೇ ಪ್ರಶ್ನೆ, ಭಾರತದ ಮೊದಲ ಸ್ಕಿಲ್ ಇಂಡಿಯಾ ಸೆಂಟರ್ ಉದ್ಘಾಟನೆಯಾದ ರಾಜ್ಯ ಯಾವುದು? ಸ್ಕಿಲ್ ಇಂಡಿಯಾ ಸೆಂಟರ್ ಒಡಿಶಾದ ಸಂಬಲ್ಪುರ. ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಕಟ್ಟಿದ ಖಾಸಗಿ ಸೈನ್ಯದ ಹೆಸರೇನು? ಪ್ರೈವೇಟ್ ಖಾಸಗಿ ಸೈನ್ಯದ ಹೆಸರು ಬ್ರೌನ್ ಶರ್ಟ್ ಅಂತ. ನೋಡಿ, ಜರ್ಮನಿಯ ಸರ್ವಾಧಿಕಾರಿ ಅಡಾಲ್ಫ್ ಹಿಟ್ಲರ್ ಕಟ್ಟಿದ ಖಾಸಗಿ ಸೈನ್ಯದ ಹೆಸರು ಕಂದಂಗಿ ದಳ, ಬ್ರೌನ್ ಶರ್ಟ್. ಈ ಬ್ರೌನ್ ಶರ್ಟ್ ಇದರ ಚಿಹ್ನೆ ಸ್ವಸ್ತಿಕ್. ಹಿಟ್ಲರ್ ಕಟ್ಟಿದ ಪಕ್ಷ ಯಾವುದು ಅಂದರೆ ನಾಜಿ ಪಕ್ಷ. ಹಿಟ್ಲರ್ ಬರೆದ ಆತ್ಮಕಥನ ಯಾವುದು ಅಂದರೆ ನನ್ನ ಹೋರಾಟ, ಮೇನ್ ಕ್ಯಾಂಪ್ ಅಂತ. 7ನೇ ಪ್ರಶ್ನೆ, ಈ ಕೆಳಗಿನ ಯಾವುದರಲ್ಲಿ ನೇರಳಾತೀತ ವಿಕಿರಣಗಳನ್ನು ಬಳಸುತ್ತಾರೆ? ಅಲ್ಟ್ರಾವೈಲೆಟ್ ರೇಸನ್ನು ಬಳಸುತ್ತಾರೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ನೋಡಿ, ಕೋಟಾ ನೋಟು ಪತ್ತೆ ಹಚ್ಚಲು, ನೀರು ಮತ್ತು ವಸ್ತುಗಳ ಮೇಲ್ಮೈ ಸಂಸ್ಕರಿಸಲು ಮೀನ್ಸ್ ಸ್ಟೆರಿಲೈಸೇಷನ್ನಲ್ಲಿ, ತಿದ್ದಿದ ದಾಖಲೆಗಳನ್ನು ಪತ್ತೆ ಹಚ್ಚಲು, ವೈದ್ಯಕೀಯ ಉಪಕರಣಗಳ ಸಂಸ್ಕರಣೆಗೆ ನೇರಳಾತೀತ ವಿಕಿರಣಗಳನ್ನು ಬಳಸುತ್ತಾರೆ. 8ನೇ ಪ್ರಶ್ನೆ, ಕೈಗಾ ಅಣು ವಿದ್ಯುತ್ ಸ್ಥಾವರವು ಯಾವ ವರ್ಷದಿಂದ ಕಾರ್ಯನಿರ್ವಹಣೆ ಮಾಡುತ್ತಿದೆ? ಸರಿಯಾದ ಉತ್ತರ 2000ನೇ ಇಸವಿಯಿಂದ. ನೋಡಿ, ಕೈಗಾ ಅಣು ವಿದ್ಯುತ್ ಸ್ಥಾವರವು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಳಿ ಇದ್ದು ಕಾಳಿ ನದಿಯ ಎಡಭಾಗದಲ್ಲಿ ಸ್ಥಾಪನೆಗೊಂಡಿದೆ. ಕೈಗಾ ಅಣುವಿದ್ಯುತ್ ಸ್ಥಾವರವು ಕರ್ನಾಟಕದ ಏಕೈಕ ಅಣುವಿದ್ಯುತ್ ಸ್ಥಾವರವಾಗಿದೆ. 2000ನೇ ಇಸವಿಯಿಂದ ಇದು ಕಾರ್ಯನಿರ್ವಹಣೆಯನ್ನು ಮಾಡುತ್ತಿದೆ.
9ನೇ ಪ್ರಶ್ನೆ, ಸೂಫಾ ಅಣೆಕಟ್ಟನ್ನು ಯಾವ ನದಿಗೆ ನಿರ್ಮಿಸಲಾಗಿದೆ? ಸೂಫಾ ಅಣೆಕಟ್ಟನ್ನು ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ನೋಡಿ, ಸೂಫಾ ಅಣೆಕಟ್ಟನ್ನು ಕಾಳಿ ನದಿಗೆ ನಿರ್ಮಿಸಲಾಗಿದೆ. ಕಾಳಿ ನದಿಯು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಹರಿದು ಅರಬ್ಬಿ ಸಮುದ್ರವನ್ನು ಸೇರುವ ನದಿಯಾಗಿದೆ. ಸೂಫಾ ಜಲವಿದ್ಯುತ್ ಕರ್ನಾಟಕದ 2ನೇ ಅತಿ ಹೆಚ್ಚು ಜಲವಿದ್ಯುತ್ ಉತ್ಪಾದಿಸುವ ಸ್ಥಾವರವಾಗಿದೆ. 10ನೇ ಪ್ರಶ್ನೆ, ಶಿವನಸಮುದ್ರ ಜಲವಿದ್ಯುತ್ ಸ್ಥಾವರವನ್ನು ಯಾವ ವರ್ಷ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಯಿತು? 1902ರಲ್ಲಿ ನಿರ್ಮಿಸಲಾಯಿತು. ನೋಡಿ, ಶಿವನಸಮುದ್ರ ಜಲವಿದ್ಯುತ್ ಸ್ಥಾವರವನ್ನು 1902ರಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಯಿತು. ಶಿವನಸಮುದ್ರದಿಂದ ಕೋಲಾರದ ಚಿನ್ನದ ಗಣಿಗೆ ವಿದ್ಯುತ್ತನ್ನು 1902ರಲ್ಲಿ ಪೂರೈಸಲಾಯಿತು. 1905ರಲ್ಲಿ ಬೆಂಗಳೂರಿನ KR ಮಾರುಕಟ್ಟೆಗೆ ವಿದ್ಯುತ್ತನ್ನು ಪೂರೈಸಲಾಯಿತು. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿರಿ. ಧನ್ಯವಾದಗಳು.